ಅಮ್ಮ ಕಾಲ್ ಮಾಡಿದ್ದಾರೆ, ಮಾತಾಡಿ. ಹಲೋ. ಹಾಯ್ ಸ್ವೀಟಿ. ಹಾ ಅಮ್ಮ. ಹೇ, ಏನಾಯ್ತು ನಿಂಗೆ? ಅಮ್ಮ ಚೆನ್ನಾಗಿದ್ದೀರಾ? ನಾನು ಅಮ್ಮ ಅಲ್ಲ, ಅಮ್ಮನ ಮಗ. ಹಾ, ಸುಜಾತನ ನನ್ನ ಜೊತೆಗಿದ್ದಾರೆ. ಸುಜಾತ ಅತ್ತೆ, ನನ್ನ ನಿಮ್ಮನ್ನು ಕೇಳ್ದಂತ ಹೇಳು ಅಂದ್ರು. ಓಹೋ, ಗೊತ್ತಾಯ್ತು ಬೇಬಿ, ಗೊತ್ತಾಯ್ತು. ಯಾ ಟೆಲ್ ಮಿ. ಅಮ್ಮ, ವ್ರತ ಚೆನ್ನಾಗಿ ನಡೀತಾ ಇದೆ. ಹಾ, ಉಪವಾಸನೂ ಮಾಡ್ತಾ ಇದ್ದೀನಿ. ನಿನ್ನ ಈ ವ್ರತ ಉಪವಾಸ ಮೆಚ್ಚಿ ಆ ಶ್ರೀಕೃಷ್ಣ ಪರಮಾತ್ಮ ಶೀಘ್ರದಲ್ಲಿ ವರವನ್ನು ಕೊಡಲಿದ್ದಾರೆ. ನಾಳೆ ಬೆಳಿಗ್ಗೆ 10 ಗಂಟೆಗೆ ನಿನ್ನ ಕನಸು ನನಸಾಗಲಿದೆ. ನೀನ್ ಶಾರ್ಪ್ 10 ಗಂಟೆಗೆ ಕ್ರೇಜಿ ಪಾರ್ಕ್ ಹತ್ರ ಬಾ, ಅಲ್ಲೇ ಮ್ಯೂಸಿಕ್ ಆಲ್ಬಮ್ ಶೂಟಿಂಗ್ ಇರೋದು. ಸರಿ ಅಮ್ಮ, ನಾನೀಗ ಫೋನ್ ಇಡ್ತೀನಿ. ತಗೋಮ್ಮ, ಅಪ್ಪ ಫೋನ್ ಮಾಡಿದ್ದಾರೆ. ಅರೆ ವಿಶಾಖ, ಈಗ ತಾನೇ ನಿಮ್ಮಮ್ಮ ಮೊಬೈಲ್ ಕಾಲ್ ಮಾಡಿದ್ರಲ್ವಾ? ಅದು ಗಡಿಬಿಡಿನಲ್ಲಿ ಅಪ್ಪನ ಹತ್ರ ಮಾತಾಡದೆ ಫೋನ್ ಇಟ್ಟೆ, ಅದಕ್ಕೆ ಮತ್ತೆ ಮಾತಾಡಬೇಕು ಅಂತ ಮಾಡಿದ್ದಾರೆ. ಹಾಪ ಪುಟಿ, ಇವತ್ತಿಂದ ವ್ರತಗಳು ಶುರುವಾಗತ್ತಲ್ವಾ? 3 ದಿನಗಳು ನಿಷ್ಠೆಯಿಂದ ಎಲ್ಲ ಶಾಸ್ತ್ರಗಳನ್ನು ತಪ್ಪದೆ ಮಾಡಮ್ಮ. ಈ ವ್ರತಕ್ಕೆ ತುಂಬಾ ಮಹತ್ವ ಇದೆ. ಹಾ, ಖಂಡಿತ ಅಪ್ಪ, ಎಲ್ಲ ಶಾಸ್ತ್ರನೂ ಶ್ರದ್ಧೆಯಿಂದನೇ ಮಾಡ್ತೀನಿ. ತುಂಬಾ ಒಳ್ಳೇದಾಗ್ಲಿ ತಾಯಿ. ಸುಜಾತ, ವಿಶಾಖ, ಸುಮ್ಮನೆ ಆರತಿ ಮಾಡಿದ್ರೆ ಸಾಲದು, ನಿಮ್ ಗಂಡದ್ರನ್ನ ಬಾಯಿ ಸಿಹಿ ಮಾಡಿ. ಬೇಡ, ನಾನು ಉಪವಾಸ ವ್ರತ ಮಾಡ್ತಾ ಇದ್ದೀನಿ. ಅಬ್ಬಾ, ಪ್ರೀತಿ ಅಂದ್ರೆ ಇದಪ್ಪ. ಹೆಂಡತಿ ಗಂಡನ್ಗಾಗಿ ವ್ರತ ಮಾಡ್ತಾ ಇದ್ದಾಳೆ, ಗಂಡ ಹೆಂಡತಿಗೆ ಒಳ್ಳೇದಾಗ್ಲಿ ಅಂತ ಉಪವಾಸ ಮಾಡ್ತಾ ಇದ್ದಾನೆ. ನಿನಗೆ ಗೊತ್ತಾಗಿರ್ಬೋದಲ್ವಾ ಏನು? ಯಾರಿಗೋಸ್ಕರ ನಾನು ಈ ವ್ರತ ಮಾಡ್ತಿರೋದು ಅಂತ? ಇನ್ಯಾರಿಗೋಸ್ಕರ? ನಿಮ್ಮ ಹೆಂಡತಿ ವಿಶಾಖಂಗೋಸ್ಕರ. ಸುಳ್ಳು ಹೇಳ್ತಾ ಇದೀಯಾ ನೀನು? ನಿನಗೆ ನೀನೇ ಮೋಸ ಮಾಡ್ಕೋತಾ ಇದೀಯಾ ರಾಧಿಕಾ? ನಾನು ಈ ವ್ರತ ಮಾಡ್ತಿರೋದು ನಿನ್ಗೋಸ್ಕರ. ನೀವು ಅನ್ಕೊಂಡ ಹಾಗೆ ನಿಮ್ಮ ಬಗ್ಗೆ ನಾನು ಯಾವ ಭಾವನೆಗಳನ್ನೂ ಇಟ್ಕೊಂಡಿಲ್ಲ. ನೀವು ಹೀಗೆಲ್ಲ ಮಾಡೋದ್ರಿಂದ ನನ್ನ ಮನಸ್ಸೇನು ಬದಲಾಗಲ್ಲ. ಈ ವ್ರತದ ಸಮಾಪನೆ ಮಾಡಬೇಕಾದ್ರೆ ಎಲ್ಲರೂ ಹೊಸ ಸೀರೆ ಉಡ್ತಾರೆ. ನಿನ್ನ ಹತ್ರ ಒಂದು ಹೊಸ ಸೀರೆ ಇಲ್ಲ ಅಂತ ಗೊತ್ತು, ಅದಕ್ಕೆ ತಂದೆ. ನನಗೆ ಈ ಸೀರೆ ಬೇಡ. ಇದು ನಾನು ನಿನಗೆ ಅಂತಾನೆ ತಂದೆ. ಉಡೋದು ಬಿಡೋದು ನಿನ್ನಿಷ್ಟ. ವಿಶು, ನೀನ್ ನಿಮ್ಮ ಅಣ್ಣನ ಹತ್ರ ಏನು ಮುಚ್ಚಿಡಲ್ಲ ಅಲ್ಲ? ನಿಜ ಹೇಳು ವಿಶು, ಈ ವ್ರತನ ನೀನು ನಿನ್ನ ಹೆಂಡತಿಗೋಸ್ಕರ ಮಾಡ್ತಾ ಇದೀಯ ಅಲ್ವಾ? ವಿಶು, ನೀವು ಗಂಡ ಹೆಂಡತಿ ನಮ್ಮ ಕುಟುಂಬಕ್ಕೆ ಆಧಾರ ಸ್ತಂಭ. ನಮ್ಮ ದೇವಸ್ಥಾನಗಳಿಗೆ ನೀವಿಬ್ರು ಪುರೋಹಿತ ದಂಪತಿಗಳು. ಸಮಾಜದ ಮುಂದೆ ನೀವಿಬ್ರು ಗಂಡ ಹೆಂಡತಿ ಆದರ್ಶವಾಗಿ ಬದುಕಿ ತೋರಿಸಿದ್ರೆ ನಮ್ಮ ಕುಟುಂಬಕ್ಕೆ ಅದಕ್ಕಿಂತ ಸಂತೋಷ ಬೇರೆ ಇಲ್ಲ ವಿಶು. ನನ್ನ ಮಾತು ನಿನಗೆ ಅರ್ಥ ಆಯ್ತು ಅನ್ಕೋತೀನಿ. ನೀನು ಅದಕ್ಕೆ ಮಾತು ಬೇಜಾರು ಮಾಡ್ಕೊಂಡು ದೇವಸ್ಥಾನಕ್ಕೆ ಬರಲ್ಲ ಅಂತಿದ್ಯಾ ಅಲ್ವಾ? ಪೂಜೆ ಮಾಡ್ತಿದ್ರೇನಂತೆ, ಪೂಜೆ ನೋಡ್ಬೋದಲ್ವಾ? ಇಲ್ಲ, ನಾನು ಬರಲ್ಲ. ನಾನು ಇಲ್ಲೇ ಕೃಷ್ಣನ ಪೂಜೆ ಮಾಡ್ತೀನಿ. ಅರೆ, ನೀವೆಲ್ಲ ಆಗ್ಲೇ ರೆಡಿ ಆಗ್ಬಿಟ್ಟಿದ್ದೀರಾ? ಎಲ್ಲರೂ ಒಂದೇ ಕಾರಲ್ಲಿ ಹೋಗ್ಬೋದಲ್ವಾ ಅಜ್ಜಿ? ರಮ್ಯಕ್ಕ, ನೀವು ನಮ್ಷ್ಟಿಗೆ ಬರ್ತೀರಾ ಅಲ್ವಾ? ನಾನಾ? ಎಲ್ಲಿಗೆ? ದೇವಸ್ಥಾನಕ್ಕೆ. ನಾನ್ ದೇವಸ್ಥಾನಕ್ಕೆ ಬರಲ್ಲ. ನಾನ್ ಮೂವಿ ನೋಡಕ್ ಹೋಗ್ತಾ ಇದ್ದೀನಿ.